ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಶುಕ್ರವಾರ ಯಾವ ರೀತಿಯಾಗಿತ್ತು ಮಾರ್ಕೆಟು, ಅದೇ ರೀತಿಯಾಗಿ ಸೋಮವಾರ ಯಾವ ಥರ ಇರ್ತಾ ಹೋಗ್ಬೋದು ಅಂತ ನೋಡ್ತಾ ಹೋಗೋಣ. ಯು ಎಸ್ ಅಲ್ಲಿ ಒಂದು ಏನು ಶಟ್ ಡೌನ್ ಇತ್ತು ಅದು ಮುಗಿತಾ ಬಂದಿದೆ. ಆರಾಮಾಗಿ ವಿಹಾರ ಮಾಡ್ಕೊಂಡಿದ್ರು ಅಂತ ಹೇಳಿದ್ನಲ್ಲ, ಟೈಟ್ಲ್ ಕೊಟ್ಟಿದ್ದೆ. ಕೆಲವರು ಅಪ್ರಿಷಿಯೇಟ್ ಕೂಡ ಮಾಡಿದ್ದಾರೆ ಟೈಟ್ಲಿಗೆ, ಕೂಡ್ಕೊಂತು ಅಷ್ಟೇ ಅದು. ಸೊ ಬಿಹಾರ್ ಎಲೆಕ್ಷನ್ ಕೂಡ ಇತ್ತು. ಯು ಎಸ್ ಇಂದು ಕೂಡ ಏನು ಆರಾಮಾಗಿ ದಿನ ಗೌರ್ಮೆಂಟು ನಡೆದರು, ಪ್ರಾಡಕ್ಟರು ಪರವಾಗಿಲ್ಲ ಅನ್ನೋದು ಎಲ್ಲ ಮುಗಿತಾ ಬಂದಿತ್ತು. ಇದ್ರ ಮಧ್ಯದಲ್ಲಿ ಒಂದಿಷ್ಟು ಮಿಕ್ಸ್ಡ್ ಸೆಂಟಿಮೆಂಟ್ ಬಂದಿತ್ತು. ಆದರೂ ಕೂಡ ಮಾರ್ಕೆಟು, ಇಂಡಿಯನ್ ಮಾರ್ಕೆಟು ಅಂತ ಒಂದು ರಿಯಾಕ್ಷನ್ನ ಕೊಟ್ಟಿಲ್ಲ. ಎರಡೂ ಕಡೆ ಒಳ್ಳೊಳ್ಳೆ ನ್ಯೂಸ್ಗಳು ಇದೆ, ಕೆಟ್ಟ ನ್ಯೂಸ್ಗಳ ಥರನೂ ಇದೆ. ಇದೆರಡರ ಮಧ್ಯದಲ್ಲಿ ನಿಫ್ಟಿ ಒಂಥರ ಫ್ಲ್ಯಾಟಲ್ಲಿ ಎಂಡ್ ಆಗಿದೆ. ಸೊ ಎಲ್ಲದರ ಬಗ್ಗೆ ಮಾತಾಡ್ತಾ ಹೋಗೋಣ. ಮೊದಲನೇದಾಗಿ ನಿಫ್ಟಿ 50ನಲ್ಲಿ ನೋಡ್ಕೊಂಬಂದ್ಬೋಣ. ನಿಫ್ಟಿ 50ನಲ್ಲಿ ಇನ್ಫೋಸಿಸ್ ಟಾಪ್ ಲೂಸರ್ ಆಗಿತ್ತು. ಯಾವ್ಯಾವುದು ರಿಲೇಟೆಡ್ ಸ್ಟಾಕ್ಸ್ ಇದೆ, ಎನ್ವಿಡಿಯಾ ಆಗಿರ್ಬೋದು, ವ್ಯಾಲೆಂಟಿರ್ ಆಗಿರ್ಬೋದು, ಟೆಸ್ಲಾ ಆಗಿರ್ಬೋದು, ಸುಮಾರು ಕಂಪ್ನಿಗಳಲ್ಲಿ ಮೊನ್ನೆ ದಿವಸ ಗುರುವಾರ ಸಿಕ್ಕಾಪಟ್ಟೆ ದೊಡ್ಡ ಸೆಲ್ಲಿಂಗ್ ಆಗಿತ್ತು. ಯು ಎಸ್ ಅಲ್ಲಿ ಅಕ್ಟೋಬರಿಂದ ಕಂಡು ಕೇಳರಿಯಾದ ದೊಡ್ಡ ಮಟ್ಟದ ಒಂದು ಮಾರ್ಕೆಟಲ್ಲಿ ಕರೆಕ್ಷನ್ ಆಗಿತ್ತು. ಅದೇ ರೀತಿಯಾಗಿ ನಿನ್ನೆ ಶುಕ್ರವಾರ ಅದೇ ರೀತಿಯಾಗಿ ವಾಪಸ್ಸು ಬೌನ್ಸ್ ಕೂಡ ಆಗಿದೆ. ಸೊ ಇದೆಲ್ಲದರ ಮಧ್ಯದಲ್ಲಿ ಐ ಟಿ ಸೆಕ್ಟರ್ ಮತ್ತೆ ಫೋಕಸ್ಸಿಗೆ ಬಂದಿದೆ. ಇನ್ಫೋಸಿಸ್ ನಿಮ್ಗೆ ಗೊತ್ತಿರೋ ಹಾಗೆ ಲಾಸ್ಟ್ ವೀಕಲ್ಲಿ ಸುಮಾರು ಸಲ ತುಂಬ ಮೇಲ್ಗಡೆ ಹೋಗಿತ್ತು. ಈಗ ಅದರಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಆಗಿದೆ ಶುಕ್ರವಾರ. ಅದೇ ಶುಕ್ರವಾರದ ಟಾಪ್ ಲೂಸರ್ ಕೂಡ ಆಗಿತ್ತು. ಅದೇ ರೀತಿಯಾಗಿ ಝೊಮ್ಯಾಟೊ ಅದನ್ನ ಇವಾಗ ಇದಕ್ಕೆ ಸೇರಿಸ್ಬಿಟ್ಟಿದ್ದಾರೆ, ಟೆಕ್ನಾಲಜಿಕಲ್ ಸರ್ವಿಸಸ್ ಅಲ್ಲಿಗೆ ಸೇರಿಸ್ಬಿಟ್ಟಿದ್ದಾರೆ. ಸೊ ಝೊಮ್ಯಾಟೊದಲ್ಲಿ 2% ಅಪ್ಮೌಂಟ್ ಬಂದಿರೋದ್ ಮೂಲಕ ಅದು ಟಾಪ್ ಗೇನರ್ ಆಗಿತ್ತು. ಐಷರ್ ಮೋಟರ್ಸು, ಟಾಟಾ ಮೋಟರ್ಸ್ದು ರಿಸಲ್ಟ್ಸ್ ಇತ್ತು, ಬಜಾಜ್ ಫೈನಾನ್ಸು, ಕೆಲವೊಂದೆಲ್ಲ ಸ್ಟಾಕ್ಗಳಲ್ಲಿ ಎರಡು ಮಿಕ್ಸ್ ಸೆಂಟಿಮೆಂಟ್ ಇದೆ. ಮೇಲೆ ಹೋಗಿರೋದು ಇದೆ, ಟ್ರೆಂಡ್ ಕೂಡ ತುಂಬ ಕೆಳಗಡೆ ಹೋಗಿತ್ತು. 4300 ಸಪೋರ್ಟ್ ತೊಗೊಂಡೀಗ ವಾಪಸ್ಸು ಮೇಲ್ಗಡೆ ಹೋಗೋ ಥರ ಕಾಣಿಸ್ತಾ ಇದೆ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50 ಅಂತ ನಾವು ನೋಡ್ತಾ ಬರೋದಾದ್ರೆ ಅಗೇನ್ ಆಟೋ ಸೆಕ್ಟರ್ ಸ್ಟಾಕೇನೆ ಹ್ಯುಂಡೈ ಟಾಪ್ ಲೂಸರ್ ಆಗಿದೆ. ಹಾಗೆಯೇ ಟಾಪ್ ಗೇನರ್ ಅಂದರೆ ಯಾವುದು, ಬಜಾಜ್ ಹೋಲ್ಡಿಂಗ್ ಅನ್ಸುತ್ತೆ, 4.92% ಅಪ್ಮೌಂಟ್ ಬಂದಿತ್ತು. ಸೊ ಓವರಾಲ್ ಇವಾಗ ನಿಫ್ಟಿ 100ಅಲ್ಲಿರೋ ಸ್ಟಾಕ್ಗಳನ್ನು ಅಂತ ನಾವು ನೋಡ್ತಾ ಬರೋದಾದ್ರೆ ತುಂಬ ಚೀಪ್ ವ್ಯಾಲ್ಯೂಯೇಷನಲ್ಲಿ ತುಂಬ ಒಂದು ಅಗ್ಗವಾಗಿ ಸಿಗ್ತಾ ಇರೋದು ಅಂತಂದರೆ PFC ಮತ್ತು REC ಕಂಪ್ನಿಗಳು, ಡಿವಿಡೆಂಡ್ ಓರಿಯೆಂಟ್ ಕಂಪ್ನಿಗಳು. ನಿಮಗೆ ಗೊತ್ತಿದೆ, ಎರಡು ಕೂಡ ತಲಾ 4%, 5% ಡಿವಿಡೆಂಡ್ಗಳನ್ನು ಕೊಡ್ತಾರೆ. ಎಗೇನ್ ಇದು ಬೈಯಿಂಗ್ ರೆಕಮೆಂಡೇಷನ್ ಅಲ್ಲ, ಜಸ್ಟ್ ಹೇಳ್ತಾ ಇದ್ದೀನಿ ಏನಿದೆ ಅಂತ. ನೋಡಿ, ಮೂರನೇ ಸ್ಥಾನದಲ್ಲಿ ಯಾವ್ದು ಸಿಗ್ತಾ ಇದೆ, ಟಾಟಾ ಮೋಟರ್ಸ್ ಪ್ಯಾಸೆಂಜರ್ ವೆಹಿಕಲ್ ಲಿಮಿಟೆಡ್ ಇದೆ. ಅಂದರೆ ಈಗಲೂ ಕೂಡ ₹400, ₹391 ಆಗಿದೆ ಇವಾಗ ಡಿಮರ್ಜರ್ ಆದಮೇಲೆ. ಸೊ ಈಗಲೂ ಕೂಡ ಅದು ಚೀಪ್ ವ್ಯಾಲ್ಯೂಷನಲ್ಲಿದೆ ಅನ್ನೋದು ಹೇಳ್ತಾ ಇದ್ದಾರೆ. ಆದರೆ FIಗಳು ಸ್ವಲ್ಪ ಆಚೆ ಹೋಗಿದ್ದಾರೆ. ನಾವು ಸ್ಟಾಕ್ ಸ್ಪೆಸಿಫಿಕ್ಕಾಗಿ ಮಾತಾಡೋಗಿಲ್ಲ ಚಾರ್ಟ್ ತೊಗೊಂಡು, ಬಟ್ ನಾನು ಡೇಟಾನ ತೋರಿಸ್ತಾ ಇದ್ದೀನಿ ಅಷ್ಟೇ. ಹೈಯೆಸ್ಟ್ ನಿಫ್ಟಿ 100ಅಲ್ಲಿರೋ ವ್ಯಾಲ್ಯೂಯೇಷನ್ ಕಂಪ್ನಿ ಅಂದರೆ ಯಾವುದು, ಝೊಮ್ಯಾಟೊ 1500 PE ನಡೀತಾ ಇದೆ. ಸೊ ಬರೀ PE ನೋಡ್ಬಿಟ್ಟು ಇನ್ವೆಸ್ಟ್ ಮಾಡೋದು ಮತ್ತೊಂದು ಮಾಡಬೇಕಾ? ಇಲ್ಲ, ಸೆಕ್ಟರ್ ಪರ್ಫಾರ್ಮೆನ್ಸು ನೋಡಬೇಕಾಗುತ್ತೆ, ಅದು ನೀಚೆ ಸೆಕ್ಟರ್ ಅಂತಲೂ ನೋಡಬೇಕಾಗುತ್ತೆ, ಎಲ್ಲ ಸರಿ. ಆದರೆ ನೋಡಿ ಎಷ್ಟು ಮೇಲಿದೆ ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ ನಿಫ್ಟಿ 50 ಮತ್ತು ನಿಫ್ಟಿ 100 ಕಂಪ್ನಿಗಳಲ್ಲಿ. ಸೊ ನಿಫ್ಟಿ ಏನು ಮಾಡಿತ್ತು ಅಂತ ನೋಡ್ತಾ ಬರೋದಾದರೆ, ನೋಡಿ ಲೀಡ್ ತೊಗೊಳ್ತಾ ಇದ್ದಾರೆ. ಯಾವುದೇ ಆಗಲಿ, ಯಾವ ಗೌರ್ಮೆಂಟು ಅಂತ ಮಾರ್ಕೆಟು ತಾರತಮ್ಯ ಮಾಡೋದಿಲ್ಲ. ಇರೋ ಗೌರ್ಮೆಂಟೇ ವಾಪಸ್ ಬರುತ್ತಾ ಅನ್ನೋದನ್ನು ನೋಡ್ತಾ ಹೋಗುತ್ತೆ. ಸ್ಟೇಟ್ ಎಲೆಕ್ಷನ್ಗಳಿಗೆ ಅಷ್ಟು ತಲೆ ಕೆಡಿಸ್ಕೊಳ್ಳುವಂಥದ್ದಲ್ಲ. ಪಂಚರಾಜ್ಯ ಚುನಾವಣೆಗೆ ಬಿಟ್ಟರೆ, ಲೋಕಸಭೆ ಹತ್ತಿರ ಬಂದಿರುತ್ತೆ ಅನ್ನೋದಕ್ಕೆ ಅದಕ್ಕೆ ಮಹತ್ವ ಇರುತ್ತೆ. ಬಿಟ್ಟರೆ ಬೇರೆ ಇಂಡಿವಿಜುವಲ್ ಸ್ಟೇಟ್ ಎಲೆಕ್ಷನ್ಗಳಿಗೆ ಮಾರ್ಕೆಟ್ ರಿಯಾಕ್ಷನ್ ಕೊಡೋದಿಲ್ಲ ಸಾಮಾನ್ಯವಾಗಿ. ಆದರೆ ಏನಾಗಿದೆ, ಈಗಿರುವಂತಹ ಸೆಂಟ್ರಲ್ ಗೌರ್ಮೆಂಟಿಗೆ ಬಿಹಾರ್ನ ಕೋಆಪ್ರೇಷನು ತುಂಬ ಇಂಪಾರ್ಟೆಂಟು. ಇಲ್ಲ ಅಂದರೆ ಬಿಹಾರ್ ಗೌರ್ಮೆಂಟ್ ಇಲ್ಲ ಏನಾದರೂ ಆಚೆ ಈಚೆ ಮಾಡಿದ್ರು ಅಂದರೆ ಅಲ್ಲಿ ಕೂಡ ತೊಂದರೆ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅದೊಂದು ತುಂಬ ಒಂದು ಎಕ್ಸ್ಪೆಕ್ಟರ್ ಆಗಿ ನೋಡ್ತಾ ಇದ್ರು ಬಿಹಾರ್ ಎಲೆಕ್ಷನಲ್ಲಿ ಏನಾಗುತ್ತೆ ಅಂತ. ಸೊ ಮಾರ್ಕೆಟು ಗ್ಯಾಪ್ ಡೌನ್ ಓಪನಿಂಗ್ ಆಗೋಯಿತು. ನೋಡಿ, ಗ್ಯಾಪ್ ಡೌನ್ ಓಪನಿಂಗ್ ಆಗೋಕ್ಕೆ ಕಾರಣ ಏನಾಗಿರ್ಬೋದು, ಗುರುವಾರ ಒಂದು US ಅಲ್ಲಿ ದೊಡ್ಡ ಸೆಲ್ಲಿಂಗ್ ಬಂತಲ್ಲ, ಅದರ ಒಂದು ಪ್ರೆಷರು ಕೂಡ ಇಲ್ಲಿ ನಮಗೆ ಓಪನಿಂಗಲ್ಲೇ ಕಾಣಿಸಿದೆ. ಅದಾದಮೇಲೆ ಲೀಡ್ ಬರ್ತಾ ಇದೆ, ಮತ್ತೊಂದು ಮಾರ್ಕೆಟು ಅಂತ ಬರ್ತಾ ಇದೆ ನ್ಯೂಸ್ ಆದ್ರೂ ಕೂಡ, ಇರೋ ಗೌರ್ಮೆಂಟೇ, ಇಂಡಿಯಾ ಗೌರ್ಮೆಂಟೇ ಲೀಡ್ ಬರ್ತಾ ಇದೆ ಅಂದ್ರೂ ಕೂಡ, ಏನು ಒಂದು ಶುಕ್ರವಾರದ ಒಂದು ಕ್ಲೋಸಿಂಗ್ ಲೆವೆಲ್ ಇತ್ತಲ್ಲ, ಅದ್ರ ಮೇಲ್ಗಡೆ ಹೋಗೋಕ್ಕಾಗಲಿಲ್ಲ. ಒಂದ್ಸಲ ಅಟೆಂಡ್ ಮಾಡ್ತು ಬಿತ್ತು, ಮತ್ತೆ ಒಂದ್ಸಲ ಅಟೆಂಡ್ ಮಾಡ್ತು ಬಿತ್ತು. ಸೊ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಈಕ್ವಲ್ ಲೀಡ್ಸ್ ಇದೆ ಅಂತ ಆದ್ರೂ ಕೂಡ ಕೊನೆಗೆ ಏನಾಗ್ತಾ ಹೋಯಿತು, ಕ್ಲಿಯರ್ ಮೆಜಾರಿಟಿ ಅನ್ನೋದು ಪ್ರೂವ್ ಆಗ್ತಾ ಹೋದ್ರೂ ಕೂಡ ಮಾರ್ಕೆಟ್ ಏನಕ್ಕೂ ರಿಯಾಕ್ಷನ್ನೇ ಮಾಡಲಿಲ್ಲ. ತುಂಬ ಒಂದು ಪಾಯಿಂಟಲ್ಲಂತೂ ವಾಪಸ್ ಮತ್ತೆ ಕೆಳಗಡೆ ಬರೋ ಥರ ಸಿಚುವೇಶನ್ ಆಗಿತ್ತು. ಆದರೆ 3 ಗಂಟೆಗೆ ಎಲೆಕ್ಷನ್ ಕ್ಯಾಂಡಲನ್ನು ಮಾಡಿದ್ರು. ಸೊ 3 ಗಂಟೆಗೆ ಎಲೆಕ್ಷನ್ ಕ್ಯಾಂಡಲನ್ನು ಮಾಡಿ ವಾಪಸ್ ಮೊನ್ನೆ ಏನು ಕ್ಲೋಸಿಂಗ್ ಆಗಿತ್ತು ಆ ಝೋನಿಗೆ ಹೋಗ್ಬಿಟ್ಟು ಅದಕ್ಕೆ ನಾವು ಚೂರು ಮೇಲ್ಗಡೆ ಹೋಗಿ ಕ್ಲೋಸಿಂಗ್ ಆಗಿ ದಿನದ ಎಂಡಲ್ಲಿ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಆಗಿದೆ ಅನ್ನೋದನ್ನು ಹೇಳಿದೆ. ಆದರೆ ಇದು ಯಾಕೆ ಶಾಕಿಂಗ್ ಅಂತ ಅನಿಸುತ್ತೆ ಅಂತಂದರೆ, ನೋಡಿ 208 ಇಷ್ಟು ಒಂದು ದೊಡ್ಡ ಮೇಜರ್ ಮೆಜಾರಿಟಿ ಬಂದಿರುತ್ತದೆ. 243ರಲ್ಲಿ 206, 204 ಎಲ್ಲ ಬಂದಿದೆ ಅಂದಾಗ 26,000 ಬ್ರೇಕ್ ಆಗಿಬಿಡುತ್ತೆ ಅಂತ ಸುಮಾರು ಜನಕ್ಕೆ ಎಕ್ಸ್ಪೆಕ್ಟೇಷನ್ ಇರ್ಬೋದಿತ್ತು. ಆದರೆ ಬರೀ ಸ್ಟೇಟ್ ಎಲೆಕ್ಷನ್ ಮೇಲೆ ನಡೆಯಲ್ಲ. ಸೊ ಸ್ಟೇಟ್ ಎಲೆಕ್ಷನ್ ಫ್ಯಾಕ್ಟರ್ ಆಗಿತ್ತು, ಹೌದು. ಅಕಸ್ಮಾತ್ ನೆನೇನಾದರೂ ಅಸೆಂಬ್ಲಿ ಹಂಗೆ ಅಂತ ಆಗಿದ್ದರೆ ಮಾರ್ಕೆಟ್ ಒಂದು ನೆಗೆಟಿವ್ ಟೆರಿಟರಿಗೆ ಹೋಗ್ಬೋದಿತ್ತೇನೋ. ಆದರೆ US ಮಾರ್ಕೆಟಿಂದು ಒಂದು ಬಿಹೇವಿಯರ್ನ ಇವಾಗ ತುಂಬ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಕೆಲವೊಂದು ಇದ್ರದ್ದು ಮಾಂಸದ ಪ್ರಾಡಕ್ಟು, ಟ್ರಾಪಿಕಲ್ ಫ್ರೂಟ್ಸು, ಈ ಥರದಕ್ಕೆಲ್ಲ ಒಂದಿಷ್ಟು ನಾನು ತೆಗೆದುಹಾಕ್ತಾ ಇದ್ದೀನಿ, ಇಲ್ಲಿ ಜನಕ್ಕೆ ಅನುಕೂಲ ಆಗಲಿ ಅಂತ ನಾನು ಟ್ಯಾರಿಫ್ನ ತೆಗಿತಾ ಇದ್ದೀನಿ ಅಂತ ಟ್ರಂಪ್ ಅವರು ಹೇಳಿದ್ದಾರೆ. ಬಟ್ ಈಗ ಮಾರ್ಕೆಟ್ ಏನು ನೋಡ್ತಾ ಇದೆ ಅಂದರೆ, ವಾಪಸ್ ಗೌರ್ಮೆಂಟ್ನ ಶುರು ಮಾಡಿದ್ದಾರೆ. ಬರೀ ದೊಡ್ಡ
ಅನೌನ್ಸ್ಮೆಂಟ್ಗಳಲ್ಲ, 1-2 ಈ ಥರ ಅಂತಲ್ಲ, ಬ್ರಾಡ್ ವೈಸ್ ಎಷ್ಟು ಜನದ ಮಧ್ಯೆ ಟ್ರೇಡ್ನ ಡೀಲ್ ಮಾಡಿಕೊಂಡು ಇವಾಗ ಒಂದು ಸರಳ ಮಾಡ್ಕೊತಾರೆ ಅನ್ನೋದ್ರ ಮೇಲೆ ಮಾರ್ಕೆಟ್ನ ನೆಕ್ಸ್ಟ್ ಮೂವ್ಮೆಂಟು ನಿಂತಿರೋ ಹಾಗೆ ಕಾಣಿಸ್ತಾ ಇದೆ. ಯಾವಾಗ ಈ ಥರದ್ದೆಲ್ಲ ವಾಪಸ್ ಹಾಕಿರೋ ಟ್ಯಾರಿಫ್ನ ತೆಗಿತಾ ಇದ್ದಾರೆ, ಮತ್ತೊಂದು ಮತ್ತೆ ಟ್ರೇಡ್ ಡೀಲಿಗೆಲ್ಲ ರೆಡಿ ಆಗ್ತಾ ಇದ್ದಾರೆ ಅಂತ ಗೊತ್ತಾಯಿತು. ನಿನ್ನೆ ಕಮೋಡಿಟಿ ಮಾರ್ಕೆಟು ಕೂಡ ಒಂದು ಕರೆಕ್ಷನ್ನ ತಗೊಂಡಿದೆ ದೊಡ್ಡ ಮಟ್ಟದಲ್ಲಿ. ಸೊ ಜೊತೆಗೆ US ಮಾರ್ಕೆಟಲ್ಲಿ ನ್ಯಾಸ್ಡ್ಯಾಕ್ ವಾಪಸ್ ಬೌನ್ಸ್ ಕೂಡ ಆಗ್ತಾ ಹೋಯಿತು. ಸೊ ಟ್ರೇಡ್ ಟ್ಯಾರಿಫ್ ಅನ್ನೋದು ತುಂಬ ಒಂದು ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಆಗಿ ಕಾರ್ಯನಿರ್ವಹಿಸ್ತಾ ಹೋಗುತ್ತೆ ಮುಂದಿನ ದಿನಗಳಲ್ಲಿ, ಯಾವ ರೀತಿಯಾಗಿ ಟ್ರಂಪ್ ಅವ್ರು ಏನು ಮಾಡ್ತಾರೆ ಹೋಗ್ತಾರೆ ಅಂತ. ಈಗಲೂ ಕೂಡ 26,000 ಇದು ಅದೇ ರೆಸಿಸ್ಟೆನ್ಸ್ ಆಗಿ ಉಳ್ಕೊಂಡಿದೆ. ಸೊ ಮಾರ್ಕೆಟ್ ಒಂದು ಬಸ್ ಸ್ಟ್ಯಾಂಡ್ ಝೋನ್ನ ಮಾಡೋ ಥರನೇ ಕಾಣಿಸಿದೆ. ಇಲ್ಲಿ ನೋಡಿ, ಇಲ್ಲಿ ಏನು ಮಾಡ್ತಾ ಇಲ್ಲ, ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಝೋನ್ ಆಗಿದೆ. ಸೊ ಈ ಝೋನ್ನ ಬಿಟ್ಟು ಮೇಲ್ಗಡೆ ಹೋದರೆ ನೋಡೋಣಂತೆ, ಇಲ್ಲ ಈ ಝೋನ್ನ ಬಿಟ್ಟು ಕೆಳಗಡೆ ಬಂದರೆ ನೋಡೋಣಂತೆ. ಅಲ್ಲಿ ತನಕ ಯಾವುದೇ ರೀತಿಯಂಥ ಟ್ರೇಡ್ನ ತಗೊಳ್ಳೋಂಥ ಸ್ಥಿತಿ ಇಲ್ಲ, ಯಾಕೆಂದರೆ ವೀಕೆಂಡಲ್ಲಿ ಚೇಂಜಸ್ ಆಗ್ತಾ ಇರುತ್ತೆ, ಸೋಮವಾರ ನ್ಯೂಸ್ಗಳು ಬರ್ತಾ ಹೋಗ್ತಾ ಇರುತ್ತೆ, ಇದೆಲ್ಲ ಇರುತ್ತೆ. ಬಟ್ ಒಳ್ಳೆ ರೀತಿಯಾದಂಥ ಕಂಬ್ಯಾಕ್ನ ಕೊಟ್ಟಿದೆ. ಆದರೆ ಇದು ಏನಾದ್ರು ಒಂದು ತುಂಬ ಒಂದು ಎನ್ಗಲ್ಫಿಂಗ್ ಪ್ಯಾಟರ್ನ ಮತ್ತೊಂದು ಇಲ್ಲ ನೋಡಿ. ಈ ಥರ ದೊಡ್ಡ ದೊಡ್ಡ ಬಾರ್ ಆದಾಗ ಸಾಮಾನ್ಯವಾಗಿ ಏನಂತ ಎಕ್ಸ್ಪೆಕ್ಟ್ ಮಾಡ್ತೀವಿ, ಆ ಝೋನಲ್ಲಿ ಒಂದು ಇಂಟರ್ನಲ್ ಕ್ಯಾಂಡಲ್ ಆಗುತ್ತೆ ಅಂತಲೇ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೇಮ್ 25,700 26,000 ಈ ಝೋನ್ನ ತುಂಬ ಕೇರ್ಫುಲ್ಲಾಗಿ ವಾಚ್ ಮಾಡಬೇಕು. ಆಲ್ರೆಡಿ ಹಿಂದೆ ಬಸ್ ಸ್ಟ್ಯಾಂಡ್ ಇದ್ದಿದ್ದಂಥ ಝೋನು, ಅದ್ರ ಜೊತೆಗೆ ಈಗ ಇನ್ನೊಂದು ಸಲ ಬಸ್ ಸ್ಟ್ಯಾಂಡ್ ಮಾಡುವಂಥ ಸಿಚುವೇಷನ್ ಬಂದಿದೆ. ದಯವಿಟ್ಟು ಒಂದು ಸೈಡು ಟ್ರೇಡ್ ಮಾಡೋಕ್ಕೆ ಹೋಗ್ಬಿಡಿ, ಇವಾಗ ಇನ್ನೂ ಕ್ಲಾರಿಟಿನ ಕೊಟ್ಟಿಲ್ಲ ಮಾರ್ಕೆಟು. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ಸ್ಟ್ರಾಂಗ್ ಆಗಿ ಇತ್ತು ಮೊದಲಿಂದನೂ ಕೂಡ, ಈಗಲೂ ಕೂಡ ವಾಪಸ್ಸು ಆಲ್ ಟೈಮ್ ಹೈ ಕಡೆಗೆ ಬಂದಿದೆ ಬ್ಯಾಂಕ್ ನಿಫ್ಟಿ. ನೋಡೋಣ, ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ನ ಮುಗಿಸ್ಕೊಂಡು ಇವಾಗ ಇಲ್ಲಿಂದ ರೈಸ್ ಮೇಲ್ಗಡೆ ಹೋಗೋಕ್ಕೆ ಶುರು ಆಗುತ್ತಾ, ಏನು ಕತೆ ಅನ್ನೋದನ್ನ ನೋಡ್ತಾ ಹೋಗಬೇಕು. ನೋಡೋಣ ಸೋಮವಾರ ಯಾವ ರೀತಿ ಓಪನ್ ಆಗುತ್ತೆ ಅಂತ. ಇಂಡಿಯಾ ವಿಕ್ಸಲ್ಲಿ ಒಂದು ಸ್ವಲ್ಪ ಕೆಳಗಡೆ ಆಗಿದೆ, 12ರಿಂದ 11.9ಕ್ಕೆ ಬಿದ್ದಿದೆ ಇಂಡಿಯಾ ವಿಕ್ಸು. ಸೊ ಕ್ರೂಡ್ ಆಯಿಲು ಮತ್ತೆ ಒಂದು ಜಂಪ್ನ ತಗೊಂಡಿದೆ. ಕ್ರೂಡು ನೋಡಿ, ಇಲ್ಲಿ ಕ್ರೂಡ್ ಫುಲ್ ಕೆಳಗಡೆ ಬಂದೋಗಿತ್ತು ಅಂತ ಆ ಝೋನ ಬಿಟ್ಟು ಕೊಡ್ತಾ ಇಲ್ಲ. ಇಂಟರ್ನಲ್ ಕ್ಯಾಂಡಲ್ ಆಗಿದ್ದು ಝೋನು ಎಲ್ಲ ಗೊತ್ತು ನಿಮಗೆ. ಸೋಮವಾರ ಕ್ರೂಡಿನ ಎಕ್ಸ್ಪೈರಿ ಇರುತ್ತೆ ಇಂಡಿಯನ್ ಮಾರ್ಕೆಟಲ್ಲಿ. ಸೊ ನೋಡೋಣ, ಈ ಝೋನ್ ಒಳಗಡೆ ಮೋಸ್ಟ್ಲಿ ಮುಗಿಸ್ತಾರೆ ಅನ್ಸುತ್ತೆ ಎಕ್ಸ್ಪೈರಿನ. ಸೊ ಈ ಝೋನ್ನ ಮತ್ತೆ ಮೇಲ್ಗಡೆ ಬಿಟ್ಟು ಬಂತು ಅಂತಂದರೆ ಅದನ್ನ ಸ್ಟಾಪ್ ಲಾಸ್ ಇಟ್ಕೊಂಡು ಮೇಲ್ಗಡೆ ತೊಗೊಂಡೋಗ್ಬೋದು, ಇಲ್ಲ ಇಲ್ಲಿಂದ ಕೆಳಗಡೆ ಹೋಗ್ತೀನಿ ಅಂದರೆ ಇದನ್ನ ಸ್ಟಾಪ್ ಲಾಸ್ ಇಟ್ಕೊಂಡು ಕೆಳಗಡೆ ತೊಗೊಂಡೋಗ್ಬೋದು. ಸೊ ಈ ಬಸ್ ಸ್ಟ್ಯಾಂಡ್ನ ಬಿಟ್ಟು ಮೇಲ್ಗಡೆ ಅಥವಾ ಕೆಳಗಡೆ ಹೋಗೋ ತನಕ ಟ್ರೇಡ್ ಇಲ್ಲ. ಅದೇ ರೀತಿಯಾಗಿ ನಿಫ್ಟಿನಲ್ಲೂ ಅದೇ ರೀತಿಯಾದಂಥ ಬೆಳವಣಿಗೆ ಕಾಣಿಸ್ತಾ ಇದೆ. ನ್ಯಾಚುರಲ್ ಗ್ಯಾಸಲ್ಲಿ ಕ್ರೂಡ್ ರೈಸ್ ಆದರೆ ಸಾಮಾನ್ಯವಾಗಿ ನ್ಯಾಚುರಲ್ ಗ್ಯಾಸ್ ಬೀಳುತ್ತೆ. ನ್ಯಾಚುರಲ್ ಗ್ಯಾಸಲ್ಲಿ ನಾವು ಆಲ್ರೆಡಿ ಒಂದು ಕರೆಕ್ಷನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಆ ಒಂದು ಕರೆಕ್ಷನ್ ಶುರು ಆಗಿದೆಯೋ ಅನ್ನೋ ಥರ ಕಾಣಿಸಿದೆ. ನೋಡೋಣ ಇದು ಕರೆಕ್ಷನ್ ಕಂಟಿನ್ಯೂ ಆಗುತ್ತಾ ಏನು ಅಂತ. ಡಿಸ್ಕ್ಲೇಮರ್, ನನ್ನ ಒಂದು ಪೊಸಿಷನ್ ಕೂಡ ಇದೆ ನ್ಯಾಚುರಲ್ ಗ್ಯಾಸಲ್ಲಿ ಡಿಸೆಂಬರ್ ಎಕ್ಸ್ಪೈರಿಗೆ. ಸೊ ಅದನ್ನು ಬಿಟ್ಟು ಅಂತ ನೋಡಿದ್ರೆ ಗೋಲ್ಡು ಇದು ಇಂಡಿಯನ್ ಗೋಲ್ಡ್ US ಗೋಲ್ಡು ಪರ್ ಔನ್ಸ್ 28 ಗ್ರಾಮಿಗೆ ಎಷ್ಟು ಅಂತ 4,200 ಲೆವೆಲ್ಗೆ ಹೋಗಿ ಅಲ್ಲಿಂದ ಕರೆಕ್ಷನ್ ಬಂದಿದೆ. 4,100 ನಮ್ಮ ಟಾರ್ಗೆಟ್ ಇತ್ತು. ಶಾರ್ಟ್ ಕವರಿಂಗ್ ಅಂತಲೇ ಓದಬೇಕು ಅಂತ ಮಾತಾಡ್ತಾ ಇದ್ವಿ. ಸೊ ಇವಾಗ ವಾಪಸ್ ಬಂದಿರೋದು ಮೂಮೆಂಟ್ ನೋಡಿದ್ರೆ ಇದು ಶಾರ್ಟ್ ಕವರಿಂಗ್ ಅಂತಲೇ ಅನಿಸ್ತಾ ಇದೆ. ಹೌದು, ಹಾಗಾದರೆ ಇವಾಗ ಫುಲ್ಲು ನೆಗೆಟಿವ್ ಆಗಬೇಕಾ, ಬೇಡ, ಅರ್ಜೆಂಟ್ ಮಾಡ್ಕೊಳೋದು ಬೇಡ. ಎಲ್ಲಿ ತನಕ ಈ ಲೆವೆಲ್ನ ವಾಪಸ್ ಟೆಸ್ಟ್ ಆಗೋ ತನಕ ಅರ್ಜೆಂಟ್ ಮಾಡ್ಕೊಳೋದು ಬೇಡ. ಈ ಲೆವೆಲ್ನ ವಾಪಸ್ ಟೆಸ್ಟ್ ಆಯಿತು ಅಂದರೆ ಖಂಡಿತವಾಗ್ಲೂ ಕೆಳಗಡೆ ಬರ್ತಾ ಹೋಗುತ್ತೆ. 100 ಡೇ ಮೂವಿಂಗ್ ಆವರೇಜ್ ಇಲ್ಲೆಲ್ಲದಕ್ಕೂ ಬರ್ತಾ ಹೋಗುತ್ತೆ, ಆಗ ತಗೊತಾ ಹೋಗ್ಬೋದು. ಈಗ ಸದ್ಯ ವೆಯ್ಟ್ ಆ್ಯಂಡ್ ವಾಚ್ ಮಾಡಿ. ಯಾಕೆ ಅಂತಂದರೆ ಇಲ್ಲಿ ಒಂದು ಕೆರೆ ದಡ ಮಾಡ್ಬೋದು, ಈ ಝೋನಲ್ಲೇ ಉಳ್ಕೋಬೋದು, ಏನು ಬೇಕಾದ್ರೂ ಆಗ್ಬೋದು. ಹಾಗಾಗಿ ಇದನ್ನು ಬಿಟ್ಟು ಕೆಳಗಡೆ ಬರೋ ತನಕ ಟ್ರೇಡ್ನ ತಗೊಳ್ಳುವಂಥ ಸ್ಥಿತಿಯಲ್ಲಿ ಇಲ್ಲ. ಅದೇ ರೀತಿಯಾಗಿ ಸಿಲ್ವರ್ ಅಂತ ನೋಡ್ತಾ ಬರೋದಾದ್ರೂ ಕೂಡ ಸಿಲ್ವರು ನಾವು ಮಾತಾಡಿದ್ವಿ ಇಲ್ಲಿ 52 ಈ ಟಾರ್ಗೆಟ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ. ಬಟ್ ಅದಕ್ಕಿಂತ ಮೇಲ್ಗಡೆ ಹೋಗಿ ಆಲ್ಮೋಸ್ಟ್ ಆಲ್ ಟೈಮ್ ಹೈಗೆ ಹೋಗಿತ್ತು ಸಿಲ್ವರು. ಸೊ ಅಲ್ಲಿಂದ ಮತ್ತೆ ವಾಪಸ್ ಶಾರ್ಪ್ ಕರೆಕ್ಷನ್ ಇದೆ ನೋಡಿ. ಗೋಲ್ಡ್ಗಿಂತ ಸಿಲ್ವರು ಸ್ವಲ್ಪ ಜಾಸ್ತಿ ವೊಲಟೈಲ್ ಆಗಿರುತ್ತೆ. ಹಾಗಾಗಿ ದಯವಿಟ್ಟು ಹುಷಾರಾಗಿರಿ. ಹೊಸದಾಗಿ ಇನ್ವೆಸ್ಟ್ ಮಾಡೋಕ್ಕೆ ಬಂದವರು ಈ ಲೆವೆಲ್ನ ಏನಾದ್ರು ಬ್ರೇಕ್ ಆಯಿತು ಅಂದರೆ ಆಗ ನೀವು ಕನ್ಸಿಡರ್ ಮಾಡ್ತಾ ಹೋಗ್ಬೋದು. ಒಂದು ಆಪರ್ಚುನಿಟಿ ಸಿಗ್ತಾ ಹೋಗುತ್ತೆ, ಒಂದು ಒಳ್ಳೆ ಕರೆಕ್ಷನ್ ಸಿಗ್ತಾ ಹೋಗುತ್ತೆ. ಈ ಲೆವೆಲ್ಗೆಲ್ಲ ಬಂತು ಅಂದರೆ ಒಳ್ಳೆ ರೀತಿಯಾಗಿ ಬೈಯಿಂಗ್ ಮಾಡ್ತಾ ಹೋಗ್ಬೋದು. ಸದ್ಯಕ್ಕೆ ವೆಯ್ಟ್ ಆ್ಯಂಡ್ ವಾಚ್ ಎಲ್ಲ ಇದೆ. ಮಾರ್ಕೆಟ್ ಆಗಲಿ ಕಮೋಡಿಟಿ ಆಗಲಿ ಎಲ್ಲದೂ ಕೂಡ ವೊಲಟೈಲ್ ಆಗುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ದಯವಿಟ್ಟು ಹುಷಾರಾಗಿರಿ. ಅದೇ ರೀತಿಯಾಗಿ ನ್ಯಾಸ್ಡ್ಯಾಕು ನೋಡಿ, ನ್ಯಾಸ್ಡ್ಯಾಕಲ್ಲಿ ಮೊನ್ನೆ ಒಂದು ಜೋರಾಗಿರುವಂಥ ಫಾಲು ಅಕ್ಟೋಬರಲ್ಲಿ ಆ ಟೈಮಲ್ಲಿ ಬಿಟ್ಟರೆ ಅಷ್ಟು ದೊಡ್ಡ ಫಾಲ್ ಬಂದಿರಲಿಲ್ಲ. ಸೊ ಅದಾದಮೇಲೆ ವಾಪಸ್ಸು ಏನಾಗಿದೆ, ಯಾಕೆಂದರೆ ಇಲ್ಲಿ ಯಾಕಿನ್ನ ಅಷ್ಟು ದೊಡ್ಡ ಫಾಲ್ ಅಂತ ಹೇಳ್ತಾ ಇದ್ದೀನಿ, ಗ್ಯಾಪ್ ಡೌನು ಸೇರ್ಕೊಂಡು ನೋಡೋದಾರೆ ಇಲ್ಲಿಂದ ಇಲ್ಲಿಗೆ ನೋಡಿ. ಈ ಫಾಲ್ ಬಿಟ್ಟರೆ ಈ ಫಾಲೇ ಅಷ್ಟು ದೊಡ್ಡ ಬಂದಿರುವಂಥದ್ದು, ಇದಕ್ಕಿನ್ನೂ ದೊಡ್ಡ ಫಾಲ್ ಇದು. ಅದಕ್ಕೆ ವಾಪಸ್ ರಿಕವರಿನ ಕೊಟ್ಟಿದೆ. 24,500 ಹತ್ತಿರ ಸಪೋರ್ಟ್ ಇರೋದು ಮತ್ತೆ ಪ್ರೂವ್ ಆಗಿದೆ ನ್ಯಾಸ್ಡ್ಯಾಕಲ್ಲಿ. ನಾವು ವೀಕ್ಲಿ ಕ್ಯಾಂಡಲಲ್ಲೋ ಮಂತ್ಲಿ ಕ್ಯಾಂಡಲಲ್ಲೋ ಮಾತಾಡಿದ್ವಿ, ನ್ಯಾಸ್ಡ್ಯಾಕಲ್ಲಿ ಒಂದು ದೊಡ್ಡ ಕರೆಕ್ಷನ್ ಆಗುವಂಥ ಸಾಧ್ಯತೆ ಇದೆ ಅಂತ ಅಲ್ವಾ. ಸೊ ಅದು ಈಗಲೂ ಕೂಡ ಇಂಟ್ಯಾಕ್ಟ್ ಆಗೇ ಇದೆ. ಸೊ ಈ ಒಂದು ಬಸ್ ಸ್ಟ್ಯಾಂಡ್ ಝೋನ್ ಏನಿದೆ 22,800 ಇಲ್ಲಿ ತನಕ ಬಂದರೂ ಕೂಡ ನ್ಯಾಸ್ಡ್ಯಾಕು ಆಶ್ಚರ್ಯ ಇಲ್ಲ. ನೋಡೋಣ ಆ ಥರ ಅಟೆಂಪ್ಟ್ ಆಗುತ್ತಾ ಏನು ಕತೆ ಅನ್ನೋದು ಮುಂದೆ. ಬಟ್ ಸದ್ಯಕ್ಕೆ ಮಾರ್ಕೆಟು ವೆಯ್ಟ್ ಆ್ಯಂಡ್ ವಾಚು, ಪಾಸು, ಕೆಳಗಡೆ ಬಂದರೆ ಸಪೋರ್ಟ್ ತೊಗೊಳೋದು, ಕೆಳಗಡೆ ಬಂದರೆ ಸಪೋರ್ಟ್ ತೊಗೊಳೋದು. 2 ವೀಕಲ್ಲೂ ಕೂಡ ಈ ಝೋನ್ನ ಬಿಟ್ಕೊಟ್ಟಿಲ್ಲ. ಇನ್ನೇನಾದ್ರು ಥರ್ಡ್ ಟೈಮ್ ಈ ಝೋನ್ನ ಅಟೆಂಡ್ ಮಾಡ್ತು ಅಂದರೆ 24,500 24,600 ಖಂಡಿತ ಒಂದು ಕರೆಕ್ಷನ್ಗೆ ಲೀಡ್ ಮಾಡಿಕೊಡ್ತಾ ಹೋಗುತ್ತೆ. ಆ ಥರ ಆಯಿತು ಅಂದರೆ ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲೂ ಕೂಡ ಕರೆಕ್ಷನ್ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ವೆಯ್ಟ್ ಆ್ಯಂಡ್ ವಾಚಲ್ಲೇ ಇರಬೇಕು. ಈ ಥರ ಆಗಬಾರ್ದು. ಇಲ್ಲಿ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗಬೇಕು ಅಂದರೆ ಟ್ರೇಡ್ ಡೀಲೋ ಏನಾದರೂ ಒಂದು ಸಕಾರಾತ್ಮಕ ನ್ಯೂಸ್ ಬರಬೇಕು. ಆದರೆ ನೋಡಿ, ಒಂದೊಂದ್ಸಲ ಏನನ್ಸುತ್ತೆ, ಒಂದು ಕಡೆ ಬಯಾಸ್ಡ್ ಆಗಿರಲೇಬೇಕಾಗುತ್ತೆ ಮಾರ್ಕೆಟಲ್ಲಿ. ಯಾಕೆಂದರೆ ಇಷ್ಟು ದೊಡ್ಡ ರ್ಯಾಲಿ ಆಗಿದೆಯಲ್ಲ, ಇದಕ್ಕೆ ಒಂದು ಕರೆಕ್ಷನ್ ಬೇಕು ಅಂತಲೇ ಅನ್ನಿಸ್ತಾ ಇದೆ. ಮಾರ್ಕೆಟ್ ಹೇಳ್ತಾ ಇದೆ ನಾನು ಒಂದು ಕರೆಕ್ಷನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಂತ. ಸೊ ಏನೇ ಇದ್ರೂ ಒಂದು 23,000 ತನಕ ಒಂದು ಕರೆಕ್ಷನ್ ಬಂದು ಆಮೇಲೆ ಬೌನ್ಸ್ ಆಗ್ಬೋದು ಅನ್ಸುತ್ತೆ. ಸೊ ಒಂದು 2,000 ಪಾಯಿಂಟ್ಗಳ ಫಾಲು ನ್ಯಾಸ್ಡ್ಯಾಕಲ್ಲಿ ಯಾವಾಗ ಬೇಕಾದ್ರೂ ಬರುವಂಥ ಸಾಧ್ಯತೆ ಇದೆ. ಸೊ ಸ್ವಲ್ಪ ಹುಷಾರಾಗಿರಿ. ಐ ಆಮ್ ನಾಟ್ ಪಾಸಿಟಿವ್ ಬಯಾಸ್ಡ್,
ಈಗಲೂ ಕೂಡ ಮಾರ್ಕೆಟ್ನಲ್ಲಿ ಒಂದು ಆಲ್ ಟೈಮ್ ಹೈ ಪೆಂಡಿಂಗ್ ಇದೆ. ನಿಫ್ಟಿನಲ್ಲೂ ಕೂಡ ಬ್ಯಾಂಕ್ ನಿಫ್ಟಿ ಆಲ್ಮೋಸ್ಟ್ ನಾನು ಸಪೋರ್ಟ್ ರೆಡಿ ಇದ್ದೀನಿ ಅಂತ ಹೇಳ್ತಾ ಇದೆ. ಪ್ಯಾಟರ್ನು ಕೂಡ ಅದೇ ರೀತಿ ಮಾಡೋ ಥರನೂ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿಂದ ನೋಡ್ಕೊಂಬರೋದಾದರೆ ಸೊ ಒಂದು ಮೂಮೆಂಟ್ ಮಾಡಿ ಈಗ ಹತ್ರ ಆಗಿ ಹೋಗ್ತಾ ಇದೆ. ಬಟ್ ಈ ಬ್ರೇಕನ್ನು ಮಾಡೋಕ್ಕಾಗತ್ತಾ ಅಥವಾ ಇಲ್ಲಿ ಒಂದು ಸಲ ಅಟೆಂಡ್ ಮಾಡಿ ಇನ್ನೂ ಒಂದು ಅಟೆಂಡ್ ಮಾಡಿ ಮೇಲ್ಗಡೆ ಹೋಗುತ್ತಾ ಅನ್ನೋದನ್ನು ನೋಡಬೇಕು. ಯಾಕೆಂದರೆ ಎಷ್ಟು ಅಟೆಂಡ್ ಬೇಕಾದ್ರೂ ತೊಗೊತ ಹೋಗ್ಬೋದು. ಸೊ ಈ ಥರ ಆಗಿ ಇನ್ನೂ ಶಾರ್ಟ್ ಆಗಿ ಇನ್ನೂ ಒಂದು ಕರ್ವ್ನ ಮಾಡಿ ಆಮೇಲೆ ಬ್ರೇಕ್ಔಟ್ ಕೊಡುತ್ತಾ ಅನ್ನೋದನ್ನು ನಾವು ನೋಡ್ತಾ ಹೋಗಬೇಕು. ಸೊ ಒಂದು ಕರೆಕ್ಷನ್ ಬಂದರೂ ಕೂಡ ಆಶ್ಚರ್ಯ ಇಲ್ಲ. ಸೊ ಯಾವುದೇ ರೀತಿಯಾದಂಥ ಬಯಾಸ್ಡ್ ಆಗಿ ಇಟ್ಕೊಳೋ ಥರ ಇಲ್ಲ ಇವಾಗ ಸಿಚುವೇಷನು. ದಯವಿಟ್ಟು ಹುಷಾರಾಗಿರಿ ಅಂತ ಹೇಳ್ತೀನಿ. ನೆಕ್ಸ್ಟ್ ವೀಕ್ ಯಾವುದು ರಜಾ ಇಲ್ಲ. ಇನ್ನೂ ಒಂದು ಮಾರ್ಕೆಟಿಗೆ ಏನು ಪ್ಯಾರಾಮೀಟರ್ US ಮಾರ್ಕೆಟಿನ ಒಂದು ದೊಡ್ಡ ಕರೆಕ್ಷನ್ ಅಲ್ದಲೆ ಅಂತ ಅನ್ನೋದಾದರೆ ನಿಮಗೆ 14 ನವೆಂಬರು 966 ಕಂಪ್ನಿಗಳ ರಿಸಲ್ಟ್ಸ್ ಬರುತ್ತೆ ಅಂತ ನಾವು ಮಾತಾಡಿದ್ವಿ. ನೋಡಿ, ಇವಾಗ ಈಕ್ವೇಷನ್ನೇ ಫುಲ್ ಬದಲಾಗ್ಬಿಟ್ಟಿದೆ. ಇದುವರೆಗೂ ಏನು ಪಾಸಿಟಿವ್ ಗ್ರೋತ್ ಕೊಟ್ಟಿರೋ ಕಂಪ್ನಿಗಳೇ ಜಾಸ್ತಿ ಇತ್ತು. ಆದರೆ ಈಗ ಪಾಸಿಟಿವ್ಗಿಂತ ನೆಗೆಟಿವ್ ಗ್ರೋತ್ ಕೊಟ್ಟಿರೋ ಕಂಪ್ನಿಗಳು ಜಾಸ್ತಿ ಆಗೋಗಿದೆ. ಅಫ್ಕೋರ್ಸ್ ಮೇನ್ ಕಂಪ್ನಿಗಳೆಲ್ಲ ಚೆನ್ನಾಗಿ ಕೊಟ್ಟಿರ್ಬೋದಲ್ವಾ ಅಂತ ನೀವು ಅನ್ಸ್ಬೋದು. ಟಾಟಾ ಮೋಟರ್ಸ್ದು ನೋಡಿ, ಇಲ್ಲಿ ಅಡ್ಜಸ್ಟ್ ಆಗಿಲ್ಲ. 2162% ಅಂತೆಲ್ಲ ತೋರಿಸ್ತಿದೆ. ಆ ಥರ ಎಲ್ಲ ಇಲ್ಲ. ಇದು ಅಡ್ಜಸ್ಟ್ ಆಗಬೇಕು. ಆಗಲಿ ಮ್ಯಾರಿಕೋನಲ್ಲಿ ನೆಟ್ ಪ್ರಾಫಿಟ್ ಕಮ್ಮಿ ಆಗಿದೆ, ಆದರೆ ಓವರಾಲ್ ಪಾಸಿಟಿವ್ ರಿಟರ್ನ್ ಬಂದಿದೆ. ಮ್ಯಾಕ್ಸ್ ಹೆಲ್ತ್ ಕೇರ್ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ. ಆಯಿಲ್ ಇಂಡಿಯಾದಲ್ಲಿ ರಿಸಲ್ಟು ರೆವೆನ್ಯೂ ಜಾಸ್ತಿ ಆಗಿದ್ರು ಕೂಡ ಪ್ರಾಫಿಟ್ ಜಾಸ್ತಿ ಆಗಿಲ್ಲ. MRF ಅಲ್ಲಿ ಚೆನ್ನಾಗಿ ರಿಸಲ್ಟ್ ಬಂದಿದೆ. ಗ್ಲೆನ್ಮಾರ್ಕಲ್ಲಿದೆ. ಕೆಲವೊಂದು ದೊಡ್ಡ ಕಂಪ್ನಿಗಳಲ್ಲಿ ಒಳ್ಳೆ ರಿಸಲ್ಟ್ ಬಂದಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಬ್ರಾಡ್ ಮಾರ್ಕೆಟ್ ಅಂತ ನಾವು ನೋಡ್ತಾ ಬರೋದಾದರೆ ಈಗ ಈಕ್ವಲ್ಗಿಂತ ಸ್ವಲ್ಪ ಜಾಸ್ತಿನೇ ಆಗೋಗಿದೆ ನೆಗೆಟಿವ್ ಗ್ರೋತ್ ಕೊಟ್ಟಿರೋ ಕಂಪ್ನಿಗಳು. ಸೊ ಇವತ್ತು ಒಂದು 3 ಕಂಪ್ನಿಗಳ ರಿಸಲ್ಟ್ ಇದೆ. SR ಇಂಡಿಯಾ, ವೆಂಕಟೇಶ್ ರಿಫೈನರಿ, ಇದು ಆಲ್ಮೋಸ್ಟ್ ಎಲ್ಲದೂ ಆಗೋಯ್ತು. ಈಗ ಏನು 4900 3800 ಅಂದರೆ ಓವರಾಲ್ ಎಲ್ಲ ಕಂಪ್ನಿಗಳ Q2 ರಿಸಲ್ಟ್ಸು ಬಂದಾಗಿದೆ. ಇವಾಗ ನೋಡೋಣಂತೆ ಯಾವ ರೀತಿಯಾಗಿ ಚೇಂಜಸ್ ಆಗ್ತಾ ಹೋಗುತ್ತೆ ಅಂತ. ಸೊ ಸೋಮವಾರ ಯಾವುದೂ ಇಲ್ಲ ಎಕ್ಸ್ಪೈರಿ. ಮಂಗಳವಾರ ಎಕ್ಸ್ಪೈರಿಗೆ ನಿಫ್ಟಿನಲ್ಲಿ 26,000 ಈಗಲೂ ಕೂಡ ರೆಸಿಸ್ಟೆನ್ಸ್ ಉಳಿಸ್ಕೊಂಡು ಹೋಗಿರೋರೇ ಇದ್ದಾರೆ. ಅದು ಯಾವ ಮಟ್ಟಿಗೆ 2 ಕೋಟಿ ರೆಸಿಸ್ಟೆನ್ಸ್ನ ಉಳಿಸ್ಕೊಂಡಿದ್ದಾರೆ. ನೋಡಿ, ಇದೇನಾಗಿರ್ಬೋದು, ಇಷ್ಟು ದೊಡ್ಡದಾಗಿ ಇಲ್ಲಿಂದ ಗ್ಯಾಪ್ ಡೌನ್ ಓಪನಿಂಗ್ ಎಲ್ಲ ಆದಾಗ ಇಲ್ಲಿ ದೊಡ್ಡ ಮಟ್ಟಿನ ಪೊಸಿಷನ್ನ ಉಳಿಸ್ಕೊಂಡಿರ್ಬೋದು. ಅದಾದಮೇಲೆ ಏನಾಗಿದೆ, ಕೊನೆ 3 ಗಂಟೆ ಮೂಮೆಂಟಲ್ಲಿ ತುಂಬ ಒಂದು ದೊಡ್ಡ ಮೂಮೆಂಟ್ ಬಂದಿದೆ. 25,900 ತನಕ ಮೂಮೆಂಟ್ ಬಂದಿದೆ. ಆದ್ರೂ ಕೂಡ 26,000 ಇರುವಂಥ ಪೊಸಿಷನ್ ಇಂಟ್ಯಾಕ್ಟ್ ಆಗಿದೆ. ಇದನ್ನ ನೋಡಬೇಕು ಅಂದರೆ ಎಲ್ಲಿ ನೋಡ್ಬೋದು ಅಂತಂದರೆ, ಸೆನ್ಸಿಬಲ್ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೆ ಯಾವ ರೀತಿ ಏನು ಅಂತ. ಇಲ್ಲಿ ಓಪನ್ ಇಂಟ್ರೆಸ್ಟ್ ಅಂತ ನ್ಯೂ ಆ್ಯಂಡ್ ಇಂಪ್ರೂವ್ಡ್ ಅಂತ ಒಂದಿದೆ ನೋಡಿ. ಸೊ ಇಲ್ಲಿ ಹೋದರೆ ನಿಮಗೆ ನಿಫ್ಟಿನಲ್ಲಿ ಯಾವ ರೀತಿಯಾಗಿ ಚೇಂಜಸ್ ಆಯಿತು ಲಾಸ್ಟ್ 1 ಅವರಲ್ಲಿ, ಲಾಸ್ಟ್ 2 ಅವರಲ್ಲಿ ಅನ್ನೋದು ಗೊತ್ತಾಗುತ್ತೆ. ನೋಡಿ, ಲಾಸ್ಟ್ 1 ಅವರಲ್ಲಿ ದೊಡ್ಡ ಮಟ್ಟಿನಲ್ಲಿ ಪೊಸಿಷನ್ನ ಅನ್ವೈಂಡಿಂಗ್ನ ಮಾಡ್ಕೊಂಡಿದ್ದಾರೆ. ಯಾವಾಗ ಒಂದು ದೊಡ್ಡ ಮೂಮೆಂಟ್ ಬಂತಲ್ಲ, 3 ಗಂಟೆ ಮೂಮೆಂಟು, ಆ ಟೈಮ್ ಅಷ್ಟೊತ್ತಿಗೆ ದೊಡ್ಡ ಮಟ್ಟದಲ್ಲಿ ನೆಗೆಟಿವ್ ಅಂದರೆ ಸೆಲ್ಲಿಂಗ್ ಯಾರು ಸೆಲ್ ಮಾಡಿರೋ ಪೊಸಿಷನ್ಗಳನ್ನು ತಗೊಂಡಿರೋದು ಕಾಣಿಸ್ತಾ ಇದೆ. ಆದರೂ ಕೂಡ ಓವರಾಲ್ ಅಂತ ನೋಡ್ತಾ ಬರೋದಾದ್ರೆ 26,000 ಈಗಲೂ ಕೂಡ ರೆಸಿಸ್ಟೆನ್ಸ್ ಇದೆ. ಸೊ ನೀವು ನೋಡ್ತಾ ಬರೋದಾದ್ರೆ ಲಾಸ್ಟ್ ಒಂದು 2 ಅವರ್ಸು ಈ ಟೈಮಲ್ಲಿ ಒಂದು ದೊಡ್ಡ ಮಟ್ಟಿನ ಸೆಲ್ಲಿಂಗ್ ಆಗಿದೆ. ಲಾಸ್ಟ್ 15 ಮಿನಿಟ್ಸ್ ನೋಡ್ತಾ ಬರೋದಾದ್ರೆ ಇನ್ನೂ ಚೆನ್ನಾಗಿರುತ್ತೆ ಅನಿಸುತ್ತೆ. ಲಾಸ್ಟ್ ಒಂದು 15 ಮಿನಿಟ್ಸಲ್ಲಿ ನೋಡಿ, ಒಂದು ದೊಡ್ಡ ಮಟ್ಟಿನಲ್ಲಿ 26,000, 25,900, 25,800 ಇಲ್ಲೆಲ್ಲ ಕೂಡ ಪೊಸಿಷನ್ನ ಅನ್ವೈಂಡಿಂಗ್ನ ಮಾಡ್ಕೊಂಡಿದ್ದಾರೆ ಅಕ್ರಾಸ್ ದ ಬೋರ್ಡು. ಬಟ್ ಓವರಾಲ್ ನೋಡೋದಾದ್ರೆ ಈಗಲೂ ಕೂಡ 26,000 ತುಂಬ ದೊಡ್ಡ ಮಟ್ಟಿನ ರೆಸಿಸ್ಟೆನ್ಸು ಕಾಣಿಸ್ತಾ ಇದೆ. ಓಪನ್ ಆಗಲಿ ಮಾರ್ಕೆಟ್ ಎಲ್ಲಿ ಓಪನ್ ಆಗುತ್ತೆ ಅಂತ ನೋಡೋಣ. 26,000 ಮೇಲ್ಗಡೆನೇ ಓಪನ್ ಆಯಿತು ಅಂತ ಆ ಥರ ಏನಾದ್ರು ಸಿಚುವೇಶನ್ ಬಂತು ಅಂತಂದರೆ ಮಾರ್ಕೆಟು ಪಾಸಿಟಿವ್ ಕಡೆ ಹೋಗುವಂಥ ಸಾಧ್ಯತೆ ಇದೆ. ಸೊ ಇದು ಒಳಗಡೆ ಎಲ್ಲೇ ಓಪನ್ ಆಯಿತು ಅಂತಂದ್ರೂ ನಾವು ವೇಟ್ ಆ್ಯಂಡ್ ವಾಚ್ ಸಿಚುವೇಶನ್ ಇರಬೇಕು. 26,000 ಮೇಲ್ಗಡೆ ಓಪನ್ ಆದರೆ 26,000ನೇ ಒಂದು ಸಪೋರ್ಟ್ ಇಟ್ಕೊಂಡು OI ಪ್ರೊಫೈಲಲ್ಲಿ ಯಾವ ರೀತಿ ಚೇಂಜ್ ಆಗುತ್ತೆ ಅಂತ ನೋಡಿಕೊಂಡು ಒಂದು ಟ್ರೇಡ್ನ ಕ್ಯಾಪ್ಚರ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ದು ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾರಾದರೂ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿಲ್ಲ ಅಂತಂದರೆ ಪ್ರತಿ ವಿಡಿಯೋದ ಪಿನ್ ಕಾಮೆಂಟಲ್ಲಿ ಟರ್ಮ್ ಇನ್ಶೂರೆನ್ಸ್ ಫಾರ್ಮ್ನ ಕೊಟ್ಟಿರ್ತೀನಿ. ಅದನ್ನು ಫಿಲಪ್ ಮಾಡಿದ್ರಿ ಅಂದರೆ ಬಜಾಜ್ ಸಿಬ್ಬಂದಿ ನೇರವಾಗಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಕೆಲವರು ಟ್ರೈಲಿಂಗ್ ಸ್ಟಾಪ್ ಲಾಸ್ ಬಗ್ಗೆ, ಕೆಲವರು ಸೆನ್ಸಿಬಲಲ್ಲಿ ನ್ಯಾಚುರಲ್ ಗ್ಯಾಸ್ ನೋಡೋದು ಯಾವ ರೀತಿ, ಈ ಥರದ್ದೆಲ್ಲ ಕೇಳಿದ್ರಿ. ನ್ಯಾಚುರಲ್ ಗ್ಯಾಸ್ ಸೆನ್ಸಿಬಲಲ್ಲಿ ನೋಡಬೇಕು ಅಂತಂದರೆ ನೀವು ಸ್ಟ್ರಾಟಜಿ ಬಿಲ್ಡರಿಗೆ ಬಂದರೆ ನಿಮಗೆ ಇಲ್ಲಿ ನ್ಯಾಚುರಲ್ ಗ್ಯಾಸು ಕಾಣಿಸ್ತಾ ಹೋಗುತ್ತೆ. ಸೊ ಅಲ್ಲಿಂದ ನೀವು ನ್ಯಾಚುರಲ್ ಗ್ಯಾಸ್ನ ನೋಡ್ತಾ ಹೋಗ್ಬೋದು. ಸೊ ಇವರು ಇದನ್ನು ಎನೇಬಲ್ ಮಾಡಿದ್ದಾರೆ. ಇದಕ್ಕೆ OI ಪ್ರೊಫೈಲು ಮತ್ತೊಂದು ಎಲ್ಲ ಎನೇಬಲ್ ಮಾಡಿಲ್ಲ ಇಲ್ಲಿ. ಬಟ್ ನಿಮಗೆ ನ್ಯಾಚುರಲ್ ಗ್ಯಾಸು ಇಲ್ಲಿ ಸಿಗ್ತಾ ಹೋಗುತ್ತೆ. ಇದ್ರದ್ದು ಆಪ್ಷನ್ ಚೈನು ಮತ್ತೊಂದು ಸ್ಟ್ರಾಟಜಿ ಏನು ಬೇಕೋ ಮಾಡ್ತಾ ಹೋಗ್ಬೋದು. ಕೆಲವರು ಕಮೆಂಟ್ ಮಾಡಿ ಕೇಳಿದ್ರಿ, ಸೊ ನ್ಯಾಚುರಲ್ ಗ್ಯಾಸ್ ಹೇಗೆ ಹುಡುಕೋದು ಅಂತ ನೋಡಿ. ನ್ಯಾಚುರಲ್ ಗ್ಯಾಸ್ ಫ್ಯೂಚರ್ಸ್ ಅಂದರೆ ಇಲ್ಲಿ ಬರ್ತಾ ಹೋಗುತ್ತೆ. ಸೊ ಅಲ್ಲಿ ನೀವು ಪೊಸಿಷನ್ಗಳನ್ನು ಆ್ಯಡ್ ಮಾಡ್ಕೊತ ಹೋಗ್ಬೋದು. ಸೊ ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಯಾವುದಾದ್ರು ಒಂದು ಸ್ಪೆಷಲ್ ವೀಡಿಯೋದೊಂದಿಗೆ ನಾಳೆ ಬರುವಂಥ ಪ್ರಯತ್ನ ಮಾಡ್ತೀನಿ. ಮತ್ತೊಂದು ಚಾರ್ಟ್ ಸ್ಟಾಕ್ನೊಂದಿಗೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.